ಭಾರತ ಮತ್ತು ಇಂಗ್ಲೆಂಡ್ ಟೆಸ್ಟ್ ಸರಣಿ ಆರಂಭ ಆಗ್ತಾ ಇದೆ. ಆದರೆ ಸರಣಿಯಲ್ಲಿ ಟೀಮ್ ಇಂಡಿಯಾದ ಇಬ್ಬರು ಲೆಜೆಂಡರಿ ಆಟಗಾರರ ಆಬ್ಸೆನ್ಸ್ ಎದ್ದು ಕಾಣ್ತಾ ಇದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲದ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಳೆದ 1.5 ತಿಂಗಳಲ್ಲಿ 8 ಆಟಗಾರರು ಮೈದಾನ ತೊರೆದಿದ್ದಾರೆ. ಸಾಲಿಡ್ ಫಾರ್ಮ್ ನಲ್ಲಿ ಇದ್ದಾಗಲೇ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಯಾರೆಲ್ಲ ಮೈದಾನದಿಂದ ಹೊರ ನಡೆದಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಹಳೆ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಹಳಬರೆಲ್ಲ ನಿವೃತ್ತಿ ಪಡೆದು ಹೊರ ನಡೆದ್ರೆ ಯಂಗ್ಸ್ಟರ್ಸ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಅದರಲ್ಲೂ ಕಳೆದ 1.5 ತಿಂಗಳಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಸಾಕಷ್ಟು ಆಟಗಾರರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಕೆಲವರು ಒಂದು ಸ್ವರೂಪಕ್ಕೆ ವಿದಾಯ ಹೇಳಿದ್ರೆ ಇನ್ನು ಕೆಲವರು ಎಲ್ಲಾ ಸ್ವರೂಪಗಳಿಂದಲೂ ಕೂಡ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಇದರಲ್ಲಿ ಭಾರತೀಯ ಸ್ಟಾರ್ ಆಟಗಾರರಾದಂತ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಹಾಗೆ ಆಲ್ರೌಂಡರ್ ಆಗಿರುವಂತ ಮ್ಯಾಕ್ಸ್ವೆಲ್ ಕೂಡ ಇದ್ದಾರೆ. ಮೇ 7ರಂದು ಟೆಸ್ಟ್ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ನಿವೃತ್ತಿ. ಭಾರತ ಕಂಡಂತ ಸೂಪರ್ ಸ್ಟಾರ್ ಪ್ಲೇಯರ್ ಅಂಡ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮೇ ತಿಂಗಳಲ್ಲಿ ಶಾಕಿಂಗ್ ನಿರ್ಧಾರ ತಗೊಂಡಿದ್ರು. ಮೇ 7ರಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ರು. ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಮೂಲಕವೇ ಹಿಟ್ ಮ್ಯಾನ್ ಅಂತ ಕರೆಸಿಕೊಳ್ತಾ ಇದ್ದಂತ ರೋಹಿತ್ ಶರ್ಮಾ 67 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 4301 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ 12 ಶತಕಗಳು ಮತ್ತು 18 ಅರ್ಧ ಶತಕಗಳು ಸೇರಿವೆ. 2024ರಲ್ಲಿ T20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿದಂತ ರೋಹಿತ್ ಈಗ ಟೆಸ್ಟ್ ನಿಂದಲೂ ಕೂಡ ಹೊರ ಬಂದಿದ್ದಾರೆ. ಮೇ 12ಕ್ಕೆ ರೆಡ್ ಬಾಲ್ ಫಾರ್ಮೆಟ್ಗೆ ಕೊಹ್ಲಿ ನಿವೃತ್ತಿ. ಇನ್ನು ರೋಹಿತ್ ಶರ್ಮಾ ಅವರ ನಿವೃತ್ತಿ ನಿರ್ಧಾರದ ಬಿಸಿಯಲ್ಲಿ ವಿರಾಟ್ ಕೊಹ್ಲಿ ಕೂಡ ನಿವೃತ್ತಿ ಶಾಕ್ ಕೊಟ್ಟಿದ್ರು. ಮೇ 12ರಂದು ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಅನೌನ್ಸ್ ಮಾಡಿದ್ರು. ಭಾರತದ ಪರ 123 ಟೆಸ್ಟ್ ಪಂದ್ಯಗಳನ್ನಾಡಿರುವಂತಹ ವಿರಾಟ್ ಕೊಹ್ಲಿ 9230 ರನ್ಗಳನ್ನ ಕಲೆ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ 7 ದ್ವಿಶತಕ ಹಾಗೆ 30 ಶತಕಗಳನ್ನು ಬಾರಿಸಿದ್ದಾರೆ. 2011ರಲ್ಲಿ ವೆಸ್ಟ್ ಇಂಡೀಸ್ ನಲ್ಲಿ ಟೆಸ್ಟ್ ವೃತ್ತಿ ಜೀವನ ಆರಂಭಿಸಿದಂತ ವಿರಾಟ್ 2025ರ ಜನವರಿಯಲ್ಲಿ ಆಸೀಸ್ ವಿರುದ್ಧ ಕೊನೆಯ ಪಂದ್ಯವನ್ನಾಡಿದ್ರು. ಜೂನ್ 2ಕ್ಕೆ ಏಕದಿನ ಮಾದರಿ ಕ್ರಿಕೆಟ್ಗೆ ಮ್ಯಾಕ್ಸಿ ಗುಡ್ ಬೈ. ಇನ್ನು ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಜೂನ್ 2ರಂದು ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರು. 149 ಏಕದಿನ ಪಂದ್ಯಗಳನ್ನಾಡಿರುವಂತಹ ಮ್ಯಾಕ್ಸಿ 3990 ರನ್ ಗಳಿಸಿದ್ದಾರೆ. ಹಾಗೆ T20 ಸ್ವರೂಪದಲ್ಲಿ ಆಡುವುದನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ. 2023ರ ವಿಶ್ವಕಪ್ನಲ್ಲಿ ಮ್ಯಾಕ್ಸಿ ಅವರ 201 ರನ್ ಗಳಿಸಿ ನಾಟ್ಔಟ್ ಆಗಿದ್ದು ಅವರ ವೃತ್ತಿ ಜೀವನದ ಬಹುದೊಡ್ಡ ಸಾಧನೆಯಾಗಿದೆ. 33ನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇಂದ ಕ್ಲಾಸೆನ್ ನಿವೃತ್ತಿ. ಇನ್ನು ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಸ್ಟಾರ್ ಬ್ಯಾಟ್ಸ್ಮನ್ ಹೆನ್ರಿ ಕ್ಲಾಸೆನ್ ಕೂಡ 33ನೇ ವಯಸ್ಸಿನಲ್ಲಿ ಅದು ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಜೂನ್ 2ರಂದು ಈ ನಿರ್ಧಾರವನ್ನು ಘೋಷಣೆ ಮಾಡಿದ್ರು. ಸೌತ್ ಆಫ್ರಿಕಾ ಪರ 4 ಟೆಸ್ಟ್ 60 ಏಕದಿನ ಹಾಗೆ 58 T20ಗಳನ್ನಾಡಿದ್ದಾರೆ. IPL 2025ರ ಸೀಸನ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಪರ 14 ಪಂದ್ಯಗಳಲ್ಲಿ 487 ರನ್ಗಳನ್ನ ಕಲೆ ಹಾಕಿದ್ರು. ಕ್ಲಾಸೆನ್ ದಿಢೀರ್ ನಿವೃತ್ತಿ ಕ್ರಿಕೆಟ್ ಲೋಕಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ದಿಢೀರ್ ನಿವೃತ್ತಿ ಘೋಷಿಸಿ ಪೂರನ್ ಶಾಕ್. ಇನ್ನು ವೆಸ್ಟ್ ಇಂಡೀಸ್ನ ಡೇಂಜರಸ್ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಕೇವಲ 29ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಸರಿದಿದ್ದಾರೆ. ಜೂನ್ 10ರಂದು ಎಲ್ಲಾ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಹಿಂದೆ ಸರಿಯೋದಾಗಿ ಘೋಷಣೆ ಮಾಡಿದ್ರು. ವೆಸ್ಟ್ ಇಂಡೀಸ್ ಪರ 106 T20 ಹಾಗೆ 61 ಏಕದಿನ ಪಂದ್ಯಗಳನ್ನಾಡಿದ್ದು 4000ಕ್ಕೂ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲೂ 2025ರ ಸೀಸನ್ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಅದ್ಭುತ ಪ್ರದರ್ಶನ ನೀಡಿದ್ರು. ಲಂಕಾ ಆಲ್ರೌಂಡರ್ ಏಂಜೆಲೋ ಮ್ಯಾಥ್ಯೂಸ್ ನಿವೃತ್ತಿ. ಇನ್ನು ಶ್ರೀಲಂಕಾದ ಆಲ್ರೌಂಡರ್ ಏಂಜೆಲೋ ಮ್ಯಾಥ್ಯೂಸ್ ಕೂಡ ವಿದಾಯ ಘೋಷಿಸಿದ್ರು. ಮೇ 23ರಂದು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಜೂನ್ 17ರಂದು ಪ್ರಾರಂಭವಾಗಿರುವಂತಹ ಬಾಂಗ್ಲಾದೇಶ ವಿರುದ್ಧದ ಸರಣಿ ಮೊದಲ ಟೆಸ್ಟ್ ಪಂದ್ಯವೇ ಅವರ ಪಾಲಿಗೆ ಕೊನೆಯ ಪಂದ್ಯವಾಗಲಿದೆ. 2009ರಲ್ಲಿ ಟೆಸ್ಟ್ಗೆ ಪದಾರ್ಪಣೆ ಮಾಡಿದಂತ ಮ್ಯಾಥ್ಯೂಸ್ ಅವರ 17 ವರ್ಷಗಳ ವೃತ್ತಿ ಜೀವನಕ್ಕೆ ಬಾಂಗ್ಲಾದೇಶ ಪಂದ್ಯ ಅಂತ್ಯ ಹಾಡಲಿದೆ. ಪಿಯೂಷ್ ಮತ್ತು ಪ್ರಿಯಾಂಕ್ರಿಂದಲೂ ವಿದಾಯ ನಿರ್ಧಾರ. ಇನ್ನು ಭಾರತದ ಲೆಗ್ ಸ್ಪಿನ್ನರ್ ಪಿಯೂಷ್ ಚಾವ್ಲಾ ಎಲ್ಲಾ ಸ್ವರೂಪಗಳಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಭಾರತದ ಪರ 3 ಟೆಸ್ಟ್ 25 ಏಕದಿನ ಹಾಗೆ 7 T20 ಪಂದ್ಯಗಳನ್ನಾಡಿದ್ದಾರೆ. 43 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. ಚಾವ್ಲಾ 2007ರ T20 ವಿಶ್ವಕಪ್ ಮತ್ತು 2011ರ ಏಕದಿನ ವಿಶ್ವಕಪ್ ಗೆದ್ದ ಭಾರತೀಯ ತಂಡದ ಭಾಗವಾಗಿದ್ರು.
ಒಟ್ನಲ್ಲಿ ಹಳೆ ತಲೆಮಾರುಗಳ ಪಾರುಪತ್ಯ ಯುಗಾಂತ್ಯವಾಗ್ತಾ ಇದ್ದು ಹೊಸಬರ ಅಲೆ ಶುರುವಾಗ್ತಾ ಇದೆ. ಕ್ರಿಕೆಟ್ ಲೋಕದಲ್ಲಿ ಬದಲಾವಣೆ ಪರ್ವ ಕೂಡ ಜೋರಾಗಿದೆ. ಹಾಗೆ ಕೊನೆಯಲ್ಲಿ ನಿಮಗೆ ಯಾವ ಆಟಗಾರನ ನಿವೃತ್ತಿ ಹೆಚ್ಚು ಶಾಕಿಂಗ್ ಆಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.